ಗಜಮುಖಗಾರುಡಿ ಬೇಗನೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪುತ್ರನಿಗೆ ನಾಮಕರಣ ಶಾಸ್ತ್ರ ನಡೆದಿದೆ. ರೇಣುಕಾ ಸ್ವಾಮಿ ಪುತ್ರನಿಗೆ ಶಶಿಧರ ಸ್ವಾಮಿ ಎಂದು ನಾಮಕರಣ ಮಾಡಲಾಗಿದೆ. ಮೃತನ ತಂಗಿ ಸುಚೇತರಿಂದ ಸ್ವಾಮಿ ಪುತ್ರನಿಗೆ ನಾಮಕರಣ ಮಾಡಿದ್ದಾರೆ. ಮಗುವಿನ ಕಿವಿಯಲ್ಲಿ ಶಶಿಧರ ಸ್ವಾಮಿ ಎಂದು ಹೇಳಿ ನಾಮಕರಣ ಮಾಡಲಾಯಿತು. ಶಶಿಧರ ಎಂದರೆ ಶಿವ ಎಂಬ ಅರ್ಥ ಬರುತ್ತದೆ. ಹುಷಾರಿ ನಿಧಾನಕ ಹುಷಾರಿ. ಅದು ಇನ್ನೊಂಚೂರು ಎಳ್ಕೊಂಡ್ಬಿಡ್ಬೇಕಾಯ್ತು ತೊಟ್ಲು ಅಲ್ಲ. ಇಲ್ಲಿ ದೇವರೈತಿ ಇಲ್ಲಿ. ರೇಣುಕಾ ಸ್ವಾಮಿ ಮಗುವಿಗೆ 5 ತಿಂಗಳು ತುಂಬಿದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ನಾಮಕರಣ ಶಾಸ್ತ್ರ ಮಾಡಲಾಯಿತು. ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನೇಗೌಡರು, ತಾಯಿ ರತ್ನಪ್ರಭಾ ಅವರು ತೊಟ್ಟಿಲು ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಚಿತ್ರದುರ್ಗ ನಗರದ VRS ಬಡಾವಣೆಯಲ್ಲಿರುವ ರೇಣುಕಾ ಸ್ವಾಮಿ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ಮೊಮ್ಮಗನನ್ನು ಕೈಯಲ್ಲಿ ಎತ್ತಿಕೊಂಡು ಮುದ್ದಾಡಿದ ರೇಣುಕಾ ಸ್ವಾಮಿ ತಂದೆ ತಾಯಿ ಮುಖದಲ್ಲಿ ಸಂತಸ ಮನೆ ಮಾಡಿತು. ಅಲ್ಲಿ